ಸೌತೆಕಾಯಿ ತೊಗೊಂಡಿದ್ದೀನಿ, 2 ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಒಂದು ಸಣ್ಣ ಸೌತೆಕಾಯಿ, ಒಂದು ಸಣ್ಣದು ಸೀಬೆಹಣ್ಣು ಇದೆಲ್ಲ ತೊಳ್ಕೊಂಡಿದ್ದೀನಿ. ಇವಾಗ ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಲ್ಲಿಕಾಯಿ, ಸೀಬೆಕಾಯಿ, ಸೌತೆಕಾಯಿ ಇದರಲ್ಲಿ ಸ್ವಲ್ಪ ತೊಗೊಳ್ತೀನಿ. ಇದಕ್ಕೆ ರೆಡ್ ಚಿಲ್ಲಿ ಹಾಕ್ತೀನಿ. ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಳ್ತೀನಿ. ಇವಾಗ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ರೆ ಸೈಡ್ ಡಿಶ್ ಆಗಿ ತಿನ್ಬೋದು. ಈಗ ಒಂದು ಪ್ಲೇಟ್ಗೆ ಹಾಕಿ ನೋಡಿ ಈ ರೀತಿ ಸರ್ವ್ ಮಾಡಿ ಕೊಡೋದು. ಇದು ನೀವು ಮಾಡಿ ನೋಡಿ ಈ ರೀತಿ. ಇಲ್ಲಿ ಹೆಸರು ಬೇಳೆ, ತೊಗರಿಬೇಳೆ, ಮೈಸೂರು ದಾಲ್ ಮೂರನ್ನು ತೊಳ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಟೊಮೊಟೊ, ಕೊತ್ತಂಬರಿ ಸೊಪ್ಪು ಕಡ್ಡಿ, ಕರಿಬೇವಿನ ಸೊಪ್ಪು, ಜೀರಿಗೆ, 3 ಹಸಿಮೆಣಸಿನ್ಕಾಯಿ, ಮೆಣಸು, ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಇದರೊಳಗೆ ಸ್ವಲ್ಪ ನೀರು ಹಾಕ್ತೀನಿ. ಇಲ್ಲಿ ನೆಲ್ಲಿಕಾಯಿನ ಪೀಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಇದ್ರ ಮೇಲೆ ಇಡ್ತೀನಿ. ಇದಕ್ಕೆ ನೀರು ಹಾಕಿಬಿಟ್ಟು 3 ವಿಷಲ್ ತೊಗೊಳ್ತೀನಿ. ಇದನ್ನು ಸ್ಟವ್ ಆನ್ ಮಾಡಿ ಇವಾಗ ಇಡೋಣ. ನೋಡಿ ಕುಕ್ಕರ್ ಬಟ್ಲಿಂದ ತೆಗೆದಿದ್ದೀನಿ ಬೆಂದಿರೋದು. ಇಲ್ಲಿ ಬೇಳೆ ಇದೆ. ಇದನ್ನು ನೀರನ್ನ ಮಾತ್ರ ಸೋಸ್ಕೊತೀನಿ. ಬೇಳೆನೂ ರುಬ್ಬಕ್ಕೆ ಹಾಕೊಂಡ್ಬಿಡ್ತೀನಿ. ಇದನ್ನು ಸೋಸ್ಕೊಬಿಟ್ಟು ಈ ನೆಲ್ಲಿಕಾಯಿ ಇದು ಎಲ್ಲ ಸೋಸ್ಕೊಬಿಟ್ಟು ರುಬ್ಕೊತೀನಿ. ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಬಿಡ್ತೀನಿ. ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡು ಇದರೊಳಗೆ ಬೆರೆಸ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ತುಪ್ಪದಲ್ಲೇ ಒಗ್ಗರಣೆ ಮಾಡಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಇದು ರೋಸ್ಟ್ ಆಗಲಿ ಚೆನ್ನಾಗಿ ಕಾಯಿ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ತುಪ್ಪ ಹಾಕಿದ್ದೀನಿ. ಇವಾಗ ಇದಕ್ಕೆ ಸಾಸಿವೆ ಮತ್ತು ಚೋಟ್ ಮೆಣಸಿನ್ಕಾಯಿ ಹಾಕ್ತೀನಿ. ಈ ತುಪ್ಪ ಕಾದ್ಬಿಟ್ಟಿದೆ, ಅದಕ್ಕೆ ಕೆಳಗಡೆ ಇಟ್ಟಿದ್ದೀನಿ. ಇವಾಗ ಹಾಕ್ತೀನಿ. ಇವಾಗ ಸ್ವಲ್ಪ ಸಾಸಿವೆ ಸಿಡಿಲಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಬೇಳೆದು ರಸ ಹಾಕ್ತೆ. ಇವಾಗ ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದರೊಳಗಡೆ ಒಗ್ಗರಣೆಗೆ ಹಾಕೋದು ಮರೆತುಬಿಟ್ಟೆ. ಇವಾಗ ರುಬ್ಬಿರೋದು ಟೊಮೊಟೊ, ನೆಲ್ಲಿಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮೆಣಸು ಅದೆಲ್ಲ ಹಾಕ್ತೀನಿ. ಈ ರುಬ್ಬಿರೋ ಪೇಸ್ಟ್ ಹಾಕ್ತೀನಿ. ಇದಕ್ಕೆ ನೋಡಿ ಜಾರೆಲ್ಲ ತೊಳೆದು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಸಾಂಬಾರ್ದು ರಸಮ್ದು ಹಾಗೆ ಮಾಡ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇವಾಗ ಸ್ವಲ್ಪ ಚಿಟಿಕೆ ಅರಿಶಿಣದ ಪುಡಿ ಹಾಕಿದ್ದೀನಿ. ಇದು ಲೋಟದಲ್ಲಿ ಹಾಗೆ ಕುಡಿನೂಬೋದು, ಅನ್ನಕ್ಕೂ ಹಾಕೋಬೋದು. ಇದು ಚೆನ್ನಾಗಿ ಕುದಿಸಿದ್ರೆ ನೆಲ್ಲಿಕಾಯಿ ಬೇಳೆ, ತೊಗರಿಬೇಳೆ, ನೆಲ್ಲಿಕಾಯಿ ಸಾಂಬಾರು ರೆಡಿ. ರಸಮ್ ಇದು ಚೆನ್ನಾಗಿ ಕುದಿ ಬರಲಿ, ಒಂದು ಕುದಿ. ಇವಾಗ ಅಕ್ಕಿ ತೊಳೆದ್ಬಿಟ್ಟು 2 ನೀರು ಹಾಕ್ಕೊಂಡು ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿದ್ರೆ ನೆಲ್ಲಿಕಾಯಿ ತೊಗರಿಬೇಳೆ ರಸಮು ತುಂಬ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೆಲ್ಲಿಕಾಯಿ ಬಂದಾಗ ಸಿಕ್ಕಿದಾಗ ನಿಮಗೆ ಈ ರೀತಿ ಮಾಡ್ಕೊಂಡು ನೋಡಿ. ಹಾಗೆ ಕುಡಿಯೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಗಂಟ್ಲಿಗೆ ಹಿತವಾಗಿರುತ್ತೆ. ಈ ಕುದಿ ಬಂದರೆ ರಸಮ್ ರೆಡಿ. ಕುದಿ ಬಂದರೆ ಸಾಕು. ನಾನು ಆಗಲೇ ಲೋಟಕ್ಕೂ ಹಾಕೊಬಿಟ್ಟಿದ್ದೀನಿ ಕುಡಿಯೋಕ್ಕೆ. ಇವಾಗ ತೆಗೆದುಬಿಟ್ಟು ಅನ್ನಕ್ಕೆ ಇಡ್ತೀನಿ. ನೋಡಿ ಈ ರೀತಿ ಸರ್ವ್ ಮಾಡಿಕೊಡೋದು. ಬೇಳೆ ಮತ್ತು ನೆಲ್ಲಿಕಾಯಿ ರಸಮ್, ಅನ್ನ, ಸೇಬು, ಚಕ್ಲಿ ಕೊಡಬೇಡಿ. ಈ ರೀತಿ ಸರ್ವ್ ಮಾಡಿ ಕೊಡಿ. ಇಲ್ಲಿ ಅರ್ಧ ಡಬ್ಬಿ ಮೊಸರನ್ನ ಕಟ್ಕೊಂಡಿದ್ದೀನಿ, ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡಿಲ್ಲ, ಮೊಸರು ಮಾತ್ರ ಕಡ್ಕೊಂಡಿದ್ದೀನಿ. ಇಲ್ಲಿ ನೆಲ್ಲಿಕಾಯಿ ಇಟ್ಕೊಂಡಿದ್ದೀನಿ ಸ್ವಲ್ಪ. ಇದು ಉಪ್ಪು ಹಾಕಿ ಫ್ರೀಝರಲ್ಲಿ ಡಬ್ಬಿ ಒಳಗೆ ಇಟ್ಕೊಂಡಿರ್ತೀವಿ. ಫ್ರಿಜ್ಜಲ್ಲೇ ಇಟ್ಕೊಂಡಿರ್ತೀವಿ, ಫ್ರೀಝರಲ್ಲೆಲ್ಲ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ. ಇವಾಗ ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಹಾಕೋತೀನಿ. ಇಷ್ಟನ್ನು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಈ ರೀತಿ ಉಪ್ಪು ಹಾಕ್ಬಿಟ್ಟು ನೆಲ್ಲಿಕಾಯಿ ಕಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಿ. ಬೇಕಾದಾಗ ತಗೊಂಡು ಮಸಾಲೆ ಮಜ್ಜಿಗೆ ಮಾಡ್ಕೊಳ್ತೀವಿ. ಇದ್ರ ಜೊತೆಗೆ ಇಷ್ಟು ಶುಂಠಿ ಹಾಕ್ಕೊಳ್ತೀನಿ. ಇಷ್ಟನ್ನು ಸ್ವಲ್ಪ ಮಜ್ಜಿಗೆನಾದರೂ ಹಾಕ್ಕೊಂಡು ರುಬ್ಕೊಳ್ಳಿ, ನೀರು ಹಾಕೋದಾದರೂ ಹಾಕ್ಕೊಂಡು ರುಬ್ಕೊಳ್ಳಿ. ನಾನು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ನೋಡಿ ನೆಲ್ಲಿಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಜೀರಿಗೆ ಇಷ್ಟನ್ನು ರುಬ್ಬಿ ಇಟ್ಕೊಂಡಿದ್ದೀನಿ. ಜಾರೆಲ್ಲ ತೊಳೆದು ಬಿಟ್ಟು ಮಜ್ಜಿಗೆಗೆ ಹಾಕ್ಕೊಂಡಿದ್ದೀನಿ.
ನಮಗೆ ಎಷ್ಟು ಬೇಕು ಮಧ್ಯಾಹ್ನಕ್ಕೆ ಇಬ್ರಿಗೆ ಆಗೋಷ್ಟು ನಾನು ತೊಗೊಂಡಿದ್ದೀನಿ. ಇದಕ್ಕೆ ನೆಲ್ಲಿಕಾಯಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ನೋಡಿ ಹಾಕ್ಕೊಳ್ತೀನಿ. ಇದಕ್ಕೆ ಇವಾಗ ಬೆರೆಸ್ತೀನಿ. ನಮಗೆ ಎಷ್ಟು ಬೇಕು ಈ ಚಟ್ನಿ ಬೆರೆಸ್ಕೊಳ್ಳೋದು. ಇದು ಹೊಯ್ತಾ ಭತ್ತ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆಲ್ಲಿಕಾಯಿ ಮಜ್ಜಿಗೆ ರುಚಿ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕಲೇಬೇಕು. ಇದನ್ನು ಇಟ್ಕೊಂಡು ಒಂದು 8 ದಿವಸದ ತನಕ ಮಜ್ಜಿಗೆ ಮಾಡುವಾಗ ಹಾಕೋಬಹುದು. ಈ ರೀತಿ ನೀವು ನೆಲ್ಲಿಕಾಯಿ ಮಜ್ಜಿಗೆ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಇವಾಗ. ಈ ರೀತಿ ನೀವು ನೆಲ್ಲಿಕಾಯಿ ಮಸಾಲ ಮಜ್ಜಿಗೆ ಮಾಡಿಕೊಂಡು ಇಟ್ಕೊಂಡು ಅನ್ನಕ್ಕೆ ಹಾಕ್ಕೊಳ್ಳಿ. ಹೊಯ್ತಾ ಭತ್ತ ಕುಡೀರಿ, ತುಂಬ ಚೆನ್ನಾಗಿರುತ್ತೆ.